ಏನು ಮಾಡಿದೆ, ನಾನು ಅಮೆಝಾನಲ್ಲಿ ಜಾಸ್ತಿ ನಂದು ಎಲ್ಲ ಶಾಪಿಂಗ್ ಎಲ್ಲ ಮಾಡೋದು. ಸೊ ನಾನು ಅಮೆಝಾನಲ್ಲಿ ಬುಕ್ ಮಾಡಿದೆ. ನೆಕ್ಸ್ಟ್ ದಿವಸನೇ ವಾಷಿಂಗ್ ಮಿಷಿನ್ ಬಂತು. ಸೊ ಏನು ಮಾಡ್ತಾರೆ ಅಂದರೆ, ಯಾರು ಸೆಲ್ಲರ್ ಇರ್ತಾರೆ ಅವ್ರ ಕಡೆಯಿಂದ ತೊಗೊಂಬಂದು ಅವ್ರು ಏನು ಮಾಡ್ತಾರೆ, ಇನ್ಸ್ಟಾಲೇಷನ್ ಮಾಡ್ತಾರೆ. ಇನ್ಸ್ಟಾಲೇಷನ್ ಅಂದರೆ ಏನು ಅಂತಂದರೆ, ಅವ್ರು ಬರ್ತಾರೆ, ತೊಗೊಂಬಂದು ಎಲ್ಲಿ ನಿಮ್ಮ ಮನೆ ಇದರ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲಿದೆ ಅಲ್ಲಿ ಇಡ್ತಾರೆ. ಆ್ಯಕ್ಚುಲಿ ನನ್ನ ಮನೆ ಇರೋದು ಸೆಕೆಂಡ್ ಫ್ಲೋರಲ್ಲಿ ಇತ್ತು ಆ್ಯಕ್ಚುಲಿ. ಸೊ ನಾನೇನಾದ್ರು ಇಶ್ಯೂ ಆಗ್ಬೋದು, ಸೊ ಏನಾದರೂ ಒಂದೊಂದ್ಸರಿ ಗೊತ್ತು ನಿಮಗೆ, ಅವರು ಡೆಲಿವರಿ ಅವರು ಸ್ವಲ್ಪ ಕತೆ ಹೇಳ್ತಾರೆ, ಇಲ್ಲ ಸರ್ ಆಗಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ನಾನೆಲ್ಲ ಸ್ವಲ್ಪ ಪ್ರಯರಾಗೆಲ್ಲ ಚೆಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದು ಏನು ಪಾಯಿಂಟ್ ನೀವು ನೋಡ್ಕೋಬೇಕು ಅಂತಂದರೆ, ಈವನ್ ನಿಮಗೆ ಸೆಕೆಂಡ್ ಫ್ಲೋರ್ವರೆಗೂ ಸರ್ವಿಸ್ ಇದೆ ಅಂತೆ, ಯಾವುದೇ ಬ್ರ್ಯಾಂಡ್ ಆದ್ರೂ. ಸೊ ಅದೇ ನಿಮಗೆ ಸೆಕೆಂಡ್ ಫ್ಲೋರ್ ಆ್ಯಂಡ್ ಅಬೋ ಅಂದರೆ ಥರ್ಡ್ ಫ್ಲೋರೆಲ್ಲ ಆಯಿತು ಅಂತಂದರೆ ಸರ್ವಿಸ್ ಇರಲ್ಲ ಅಂತ ನಾನು ಕೇಳ್ಪಟ್ಟಿದ್ದು, ಫ್ರೆಂಡ್ಸ್ ಎಲ್ಲ ಅದನ್ನೇ ಹೇಳಿದ್ದು. ಸೊ ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಬುಕ್ ಮಾಡಬೇಕಾದ್ರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಿ, ಒಂದ್ಸರಿ ಕಸ್ಟಮರ್ ಕೇರ್ ಹತ್ರ ಮಾತಾಡಂಗೆ ಮಾತಾಡಿ. ಸೊ ಅಂದರೆ ಮೊದಲೇ ಮಾತಾಡ್ಕೊಂಡ್ರೆ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ. ಸೊ ನಾನು ಸೆಕೆಂಡ್ ಫ್ಲೋರ್ ಆಗಿತ್ತು, ಸೊ ಸೆಕೆಂಡ್ ಫ್ಲೋರ್ ತಂದು ಇಟ್ಟರು. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ, ನೆಕ್ಸ್ಟ್ ಡೇ ಅವರು ಸರ್ವಿಸ್ ಇಂಜಿನಿಯರ್ ಬಂದರು. ಆ್ಯಕ್ಚುಲಿ LG ಕಡೆಯಿಂದ ಸರ್ವಿಸ್ ಇಂಜಿನಿಯರ್ ಬಂದರು. ಬಂದು ಅವ್ರು ಏನು ಮಾಡಿದ್ರು ಅಂತಂದರೆ, ಆಬ್ವಿಯಸ್ಲಿ ಇನ್ಸ್ಟಾಲೇಷನ್ ಏನಿತ್ತು, ಪ್ಲಗ್ ಕನೆಕ್ಟ್ ಎಲ್ಲ ಮಾಡಿ, ಆಮೇಲೆ ಅದ್ರದ್ದು ಪ್ರಾಡಕ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. LG ಸರ್ವಿಸ್ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಪ್ರೊಫೆಷ್ನಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಪ್ರಾಪರ್ ಟ್ಯಾಗು ಎಲ್ಲ ಇರುತ್ತೆ, ಅವ್ರು ಯಾರು ಪರ್ಸನ್ ಇರ್ತಾರೆ. ಸೊ ಯಾರು ನಮ್ಮ ಮನೆಗೆ ಬಂದಿದ್ರು ತುಂಬ ಪ್ರೊಫೆಷನಲ್ ಆಗಿದ್ರು ಆ್ಯಕ್ಚುಲಿ. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಬಟ್ ಇದರಲ್ಲಿ ಇನ್ನೂ ಒಂದು ಕ್ಯಾಚ್ ಇದೆ, ನೀವು ಇದನ್ನು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ನನಗೆ ಏನು ಮಾಡಿದ್ರು ಅಂತಂದರೆ, ಈಗ ನೀವು ಯಾವುದೇ ಒಂದು ಮೆಷಿನ್ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಬೈ ಮಾಡ್ತಾ ಇದ್ದೀರಾ ಅಂತಂದರೆ, ಅದರಲ್ಲಿ ಇನ್ಬಿಲ್ಟ್ ಇನ್ನು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅಂದರೆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. 1 ರಿಂದ 2 ವರ್ಷ ಆಲ್ರೆಡಿ ನಿಮಗೆ ಅದು AMC ಪ್ಲಾನು ಆಲ್ರೆಡಿ ನಿಮಗೆ ನೀವೇನು ಪೇ ಮಾಡಿದ್ರೆ ಅದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. AMC ಅಂದರೆ ಗೊತ್ತಲ್ಲ, ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು. ಅಂದರೆ ಇಟ್ಸ್ ಲೈಕ್ ಎ ವಾರಂಟಿ ಪೀರಿಯಡ್ ಅಪ್ ಟು 2 ಇಯರ್ಸ್ವರೆಗೂ ನಿಮಗೆ ವಾರಂಟಿ ಪೀರಿಯಡಲ್ಲಿ ಕವರ್ ಆಗುತ್ತೆ. ಎಕ್ಸಾಂಪಲ್, ಎಕ್ಸೆಪ್ಟ್ ಫಿಸಿಕಲ್ ಡ್ಯಾಮೇಜು, ನೀವೇನಾದರೂ ಹೊಡೆದಾಕಿ ಏನಾದರೂ ಬೀಳಿಸಿ ಅಥವಾ ಸ್ಕ್ರಾಚ್ ಮಾಡಿ ಇದು ಮಾಡಿದ್ರೆ ಅದು ಮಾತ್ರ ಕವರ್ ಆಗಲ್ಲ, ಅದನ್ನು ಫಿಸಿಕಲ್ ಡ್ಯಾಮೇಜ್ ಅಂತ ಹೇಳ್ತಾರೆ. ಅದು ಬಿಟ್ಟು ಏನೇ ಇದೆ ಎಲ್ಲ ನಿಮಗೆ AMCಲಿ ಕವರ್ ಆಗುತ್ತೆ. ಸೊ ನಂದು ಆಲ್ರೆಡಿ ಪ್ರಾಡಕ್ಟಲ್ಲಿ 2 ಇಯರ್ಸ್ವರೆಗೂ ನಂದು AMC ಕವರ್ ಆಗಿದೆ. ಬಟ್ ಅವ್ರೇನು ಮಾಡೋದು ಅಂದರೆ, ಸರ್ವಿಸ್ ಇಂಜಿನಿಯರು, ಹಿ ವಾಸ್ ಇನ್ಸಿಸ್ಟಿಂಗ್ ಮೀ ಟು ಬೈ ಫಾರ್ 5 ಇಯರ್ಸ್ AMC ಪ್ಲಾನು. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ 7,000 ನಾನು ಪೇ ಮಾಡಬೇಕಾಯ್ತು ಆ್ಯಕ್ಚುಲಿ. ಆದರೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಅವರು ಮೇ ಬಿ ಅವರು ಕಮಿಷನ್ ಎಲ್ಲ ಬೇಗ ಬರುತ್ತೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಅವರು ಅದನ್ನು ತುಂಬ ಇನ್ಸಿಸ್ಟ್ ಮಾಡ್ತಾಯಿರೋ ಅನ್ಸುತ್ತೆ. ಏನು ಹೇಳಿದ್ರೆ, ಸರ್ ನೀವು ತೊಗೊಳ್ಳಿ, ನಿಮಗೆ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ, ಸೊ ಏನೇ ಇದ್ದರೂ ಎಲ್ಲ ಕವರ್ ಆಗುತ್ತೆ, 5 ವರ್ಷ ನಿಮಗೇನು ಚಿಂತೆ ಇರೋದಿಲ್ಲ, ಐ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಮಿಷನ್. ಸೊ ಅವರು ಈ ಏರಿಯಾಗೆ ಇನ್ಚಾರ್ಜ್ ಅಂತೆ. ಸೊ ಈ ವಾಸ್ ಲಿಟರಲಿ ಫೋರ್ಸಿಂಗ್ ಮೀ ಆ್ಯಕ್ಚುಲಿ. ನನಗೆ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ನಾನು ಅದಕ್ಕೆ ಅವ್ರು ಏನು ಮಾಡಿದೆ ಅಂತಂದರೆ, ಆಯಿತು ಸರ್ ನನಗೆ ಸಾಯಂಕಾಲದವರೆಗೂ ಟೈಮ್ ಕೊಡಿ, ನಾನು ಹೇಳ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇನ್ನೂ ಒಂದು ಏನು ಪಾಯಿಂಟ್ ಹೇಳಿದ್ರೆ, ಸರ್ ಇವತ್ತೇ ಲಾಸ್ಟು, ಇವತ್ತೇ ಆಫರ್ ಎಂಡ್ ಆಗ್ತಾಯಿದೆ, ಇವತ್ತು ತೊಗೊಂಡ್ರೆ ನಿಮಗೆ ಇದಾಗುತ್ತೆ ಅಂತಂದ್ಬಿಟ್ಟು ಅದು ಲಿಟರಲಿ ಸುಳ್ಳು ಹೇಳಿದ್ದವ್ರು ಆ್ಯಕ್ಚುಲಿ. ಆಮೇಲೆ ನೋಡಿ, ಇವತ್ತು ಬೆಳಗ್ಗೆ ಮೆಸೇಜ್ ಅಂದರೆ, ನಾನು ವಾಷಿಂಗ್ ಮಿಷಿನ್ ತೊಗೊಂಡು ಆಲ್ಮೋಸ್ಟ್ 3-4 ಡೇಸ್ ಆಯಿತು. ಇವತ್ತು ನನಗೆ ಕಂಪನಿ ಕಡೆಯಿಂದನೇ ವಾಟ್ಸಪ್ ಮೆಸೇಜ್ ಬಂದು ಏನು ಅಂತಂದರೆ, ಯು ಕ್ಯಾನ್ ಬೈ ಎಕ್ಸ್ಟೆನ್ಷನ್ ಆಫ್ ಯುವರ್ AMC ಪ್ಲಾನ್ ವಿಚ್ ವಿಲ್ ಹೆಲ್ಪ್ ಯು ಅಂತಂದ್ಬಿಟ್ಟು ಒಂದು ಮೆಸೇಜ್ ಬಂತು. ಅಂದರೆ ಲಿಟರಲಿ ಅವರು ರೆಪ್ರೆಸೆಂಟೇಟಿವ್ ಏನು ಮಾಡೋದು ಅಂದರೆ ಸುಳ್ಳು ಹೇಳಿದ್ರು. ಅಂದರೆ ಏನು, ಬೈ ಮಾಡಿ ಅಂತಂದ್ಬಿಟ್ಟು, ಆಫರ್ ಎಂಡ್ ಆಗುತ್ತೆ ಹಾಗೆ ಹೀಗೆ ಅಂತಂದ್ಬಿಟ್ಟು.